ತುಮಕೂರಿನಲ್ಲಿ ಉತ್ಸವಗಳ ಪಾಲಿಟಿಕ್ಸ್ ಜೋರಾಗಿದೆ. ಗೃಹ ಸಚಿವ ಪರಮೇಶ್ವರ್ ಆಯಿತು, ಇದೀಗ ತಿಪಟೂರು ಶಾಸಕ ಷಡಕ್ಷರಿ ಉತ್ಸವ ಪಾಲಿಟಿಕ್ಸ್ಗೆ ಮುಂದಾಗಿದ್ದು, ತುಮಕೂರು ದಸರಾ ಮಾದರಿಯಲ್ಲಿ ತಿಪಟೂರು ನಗರದಲ್ಲಿ 3 ದಿನ ಕಲ್ಪೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ತುಮಕೂರು ದಸರಾ ಮಾಡಿ ಗೃಹ ಸಚಿವ ಪರಮೇಶ್ವರ್ ಜನರ ಮೆಚ್ಚುಗೆಯನ್ನು ಗಳಿಸಿದ್ದು, ಪರಮೇಶ್ವರ್ ಹಾದಿಯಲ್ಲೇ ನಡೆಯೋದಕ್ಕೆ ಷಡಕ್ಷರಿ ಪ್ಲಾನ್ ಮಾಡಿದ್ದಾರೆ. ರಾಜಕೀಯ ನೆಲೆ ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಕಾರ್ಯಕ್ರಮಗಳ ಮೊರೆ ಹೋಗಿರುವಂತಹ ಕಾಂಗ್ರೆಸ್ ಶಾಸಕ ಇದೇ ತಿಂಗಳ 19ರಿಂದ 21ರವರೆಗೆ 3 ದಿನ ಅದ್ಧೂರಿ ಕಲ್ಪೋತ್ಸವ ನಡೆಸೋದಕ್ಕೆ ಸಿದ್ಧತೆ ನಡೆಸಲಾಗಿದೆ. ತುಮಕೂರಿನವರೆಗೆ ಮೆಟ್ರೋ ಯೋಜನೆಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡ್ತಿದ್ದಾರೆ. ತುಮಕೂರಿನಲ್ಲಿ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಹಬ್ ನಡೀತಾ ಇದೆ. ತುಮಕೂರು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆ. 2 ವರ್ಷದಿಂದಲೂ ಕೂಡ ತುಮಕೂರಿಗೆ ಮೆಟ್ರೋ ಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ DPR ತಯಾರಿಸೋದಕ್ಕೆ ತಿಳಿಸಲಾಗಿದೆ. ಈಗಾಗಲೇ ಕತಾರ್ ಮೂಲದ ಕೆಲ ಕಂಪನಿಗಳು ಹೂಡಿಕೆಗೆ ಪತ್ರ ಬರೆದಿದ್ದಾರೆ. ಇಷ್ಟೆಲ್ಲ ಇರುವಾಗ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸೋದು ಸರಿಯಲ್ಲ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಸಂಘರ್ಷ ಸರಿಯಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ಬು ದೊಡ್ಡದಾಗಿ ಒಂದು 20,000 ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ, ನಡೀತಾ ಇದೆ. ಈಗಾಗಲೇ 150-200 ಇಂಡಸ್ಟ್ರೀಸ್ ಬಂದುಬಿಟ್ಟಿದೆ. ಫುಡ್ ಪಾರ್ಕ್ ಬಂದಿದೆ, ನಿಮ್ಸ್ ಬಂದಿದೆ, ಟೈಮೆಕ್ ಜಾಪನೀಸ್ ಫ್ಯಾಕ್ಟ್ರಿ ಬಂದಿದೆ. ಅಲ್ಲಿ ಜಪಾನ್ ಇವರಿಗೇನೆ ಜಾಪನೀಸ್ ಟೌನ್ಶಿಪ್ಪಿಗೆ ಕೂಡ ಜಾಗ ಕೊಟ್ಟಿದ್ವಿ. ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ? ಒಂದಲ್ಲ ಎರಡಲ್ಲ, ರಸ್ತೆ ಇರ್ಬೋದು, ಮೆಟ್ರೋ ಇರ್ಬೋದು, ಇನ್ನೊಂದು ರೈಲ್ ಇರ್ಬೋದು. ಇದೆಲ್ಲ ಕನೆಕ್ಟಿವಿಟಿ ಇದ್ದರೆ ಬೆಂಗಳೂರಿಗೆ ಪ್ರೆಷರು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ. ನಾನು ಏಕ್ದಮ್ ಅವರನ್ನು ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ. ಅವರು ಅಭಿವೃದ್ಧಿಗೆ ವಿರೋಧ BJP ಅವರು ಅಂತಲೂ ಹೇಳಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ಅವರ ನಡತೆಗಳಿದಾವಲ್ಲ, ಅದು ಜನ ತೀರ್ಮಾನ ಮಾಡ್ತಾರೆ. ನಮಗೆ ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಇವೆಲ್ಲ ಬೆಳವಣಿಗೆ ಆದರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ, ಇಂಡಸ್ಟ್ರಿಯಲ್ನಲ್ಲಿ ಆಗುತ್ತೆ. ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.